ತಿಂಡಿಗಳನ್ನ ಮಾಡೋದು. ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ನನ್ನ ಮಗಳ ಇಲ್ಲಿ ಪಲ್ಯ ಮಾಡ್ಕೊಂಡಿದ್ನಲ್ಲ ನೋಡಿ, ಈ ಪಲ್ಯನ ಸ್ವಲ್ಪನೇ ಟೇಸ್ಟ್ಗೆ, ಇಲ್ಲಾಂದರೆ ಡೈರೆಕ್ಟ್ ಜಸ್ಟ್ ಆಮ್ಲೆಟ್ ರೆಡಿ ಆಯಿತು. ನೀರು ಏನೋ ಹಾಕಿಲ್ಲ, ಯಾಕಂದರೆ ಸಪ್ರೇಟ್ ಉಪ್ಸನ್ನ ಬೇಯಿಸ್ಕೊತೀನಿ, ಹಾಗಾಗಿ ಹಾಗೆ ಬಿಟ್ಟು. ಇಲ್ಲ ಮುರಿದೋದ್ರು ಹೊಸ ತಗೊಡ್ತೀನಿ, ಬರೀ ಸಿಹಿ ಬರೀ ನಾನು ಹಿಡ್ಕೊತೀನಿ, ಸಿಹಿ ಬರೀ ನಾನು ನೀನು ಬೀಳ್ದಾರ ಥರ ಹಿಡ್ಕೊತೀನಿ. ನನಗೆ ಕಡಿಮೆ ರೇಟಿಗೆ ಸಿಕ್ತಲ್ಲ, ಹಾಗಾಗಿ ಪರ್ಚೇಸ್ ಮಾಡಿದೆ. ಸೊ ಇನ್ನೊಂದು ಲಾಗಲ್ಲಿ ನಾನು ಹೇಗಿದೆ ರೀ ಮ್ಯಾಂಗೋ ಇತ್ತು. ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ತುಂಬ ದಿನ ಆದಮೇಲೆ ನಮ್ಮ ಮನೇಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಂಜೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ 2 ತಿಂಗಳಿಂದನೂ ಸಮ್ಮರ್ ಡೇಸ್ ಆಗಿರೋದ್ರಿಂದ ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮನ ಮನೇಲಿ ಲಾಗ್ಸ್ನ ಮಾಡಿದೆ. ಹಳ್ಳಿಯಲ್ಲಿ ನಾವು ನಮ್ಮ ದಿನಚರಿ ಹೇಗಿರುತ್ತೆ, ಹಳ್ಳಿ ವಾತಾವರಣ ಹೇಗಿರುತ್ತೆ, ಮತ್ತು ಅಲ್ಲಿ ಒಂದಷ್ಟು ಕೊಬ್ಬರಿ ಎಣ್ಣೆ ಮಾಡೋದು, ಅಮ್ಮನ ಮನೇಲಿ ತಿಂಡಿಗಳನ್ನ ಮಾಡೋದು. ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ವಾಪಸ್ಸು ನರಸೀಪುರಕ್ಕೆ ಬಂದ್ವಿ. ನರಸೀಪುರಕ್ಕೆ ಬಂದಮೇಲೆ ಲಕ್ಷಿತ್ಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಒಂದು 3 ದಿನ ಟ್ರಿಪ್ ಅಂದ್ಕೊಂಡು ಹೋದ್ವಿ. ಆ ಟ್ರಿಪ್ದು ಲಾಗು ನೆಕ್ಸ್ಟು ವಾಪಸ್ ಬಂದಮೇಲೆ ನಾವು ಅಮ್ಮ ನಮ್ಮ ಮನೆಗೆ ಬಂದರು, ಅವ್ರು ನಮ್ಮ ಮನೆಗೆ ಬಂದಮೇಲೆ ಅದೊಂದು 3 ದಿನ ವೀಡಿಯೋ ಹಾಕ್ತೆ ಲಾಗ್ಸ್ನ, ಹಾಗಾಗಿ ನಾನು ಮಾಡಲೇ ಇಲ್ಲ. ಸೊ ಇವತ್ತು ನಾನು ಸಂಜೆ ಲಾಗ್ನ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಯಾರ್ಯಾರು ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಉಳಿದಂಥ ವೀಡಿಯೋಗಳನ್ನೂ ಕೂಡ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸಂಜೆ ಮುಖ ತೊಳ್ಕೊಂಡು ಮೊದಲು ದೀಪ ಹಚ್ತಾ ಇದ್ದೀನಿ. 6 ಗಂಟೆ ಆಗಿದ ತಕ್ಷಣವೇ ದೀಪ ಹಚ್ಚಬೇಕು, ಯಾಕಂದರೆ ಆಗ ಗೋಧೂಳಿ ಟೈಮ್ ಆಗಿರೋದ್ರಿಂದ ಲಕ್ಷ್ಮಿ ಬರೋ ಟೈಮು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ನಾನು ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ತಾ ಇರೋದು ಒಂದು ಉದ್ದೇಶ ಅಂದರೆ ಮನೆಗೆ ಪಾಸಿಟಿವ್ ವೈಬ್ಸ್ ಬರಲಿ ಅನ್ನೋದು ಒಂದು ಮೇಯ್ನ್ ಉದ್ದೇಶ ಆಗಿರುತ್ತೆ. ದೀಪ ಹಚ್ಚಿದ ತಕ್ಷಣವೇ ನಾನು ಕಾಫಿ ಮಾಡಬೇಕು. ಕಾಫಿ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲು ಹಾಲಿಗೆ ನೀರು ಹಾಕೋದಕ್ಕಿಂತ ಮುಂಚಿತವಾಗಿ ಹಾಲನ್ನ ಬಿಸಿ ಮಾಡಿ ಮೊಸರು ಮಾಡೋದಕ್ಕೆ ಅಂತ ಒಂದು ಪಿಂಗಾಣಿ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಹಾಲು ಹಾಕಿಟ್ಬಿಟ್ಟು ನಂತರ ನೀರು ಹಾಕ್ಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡಿಯೋದು ಪ್ರತಿನಿತ್ಯ. ಇವಾಗಂತೂ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಸೆಕೆ ಜಾಸ್ತಿ ಇರೋದ್ರಿಂದ ಬಾಡಿಗೆ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾವು ಡೈಲಿ ಮಜ್ಜಿಗೆ ಕುಡಿಯೋ ಅಭ್ಯಾಸ ಅಂತೂ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಸಂಜೆ ಟೈಮು ಉಳಿದಿರುವಂಥ ಹಾಲನ್ನ ಹೆಪ್ಪಾಕ್ಬಿಡ್ತೀನಿ. ಸೊ ಹಾಲನ್ನು ಕೂಡ ನಾನು ಎಪ್ಪಾಕೋದಕ್ಕೆ ಕಾಯಿಸಿಟ್ಟೆ. ನೆಕ್ಸ್ಟು ಕಾಫಿಗೂ ಕೂಡ ಸೈಡಲ್ಲಿ ಇಟ್ಟಿದ್ದೀನಿ. ಮತ್ತು ಇವತ್ತು ಸ್ವಲ್ಪ ಮಳೆ ಬರೋ ವಾತಾವರಣ ತುಂಬ ಇತ್ತು. ಏನಾದ್ರೂ ಸ್ಪೈಸಿಯಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಿಸ್ಕೊಂಡು ತಿನ್ನೋಣ ಅಂತ ಹೇಳಿ ನಾನು ಮನೇಲಿ ಬ್ರೆಡ್ ಇತ್ತು, ಹಾಗಾಗಿ ನಾನು ಎಗ್ ಬ್ರೆಡ್ ರೋಸ್ಟ್ನ ಮಾಡೋಣ. ಸೊ ಲಕ್ಷಿತ್ಗೆ ಇದೆಲ್ಲ ಅನುಭವ ಇಲ್ಲ, ಅವನಿಗೆ ಅಮ್ಮ ಇದೆಲ್ಲ ಅಮ್ಮಂಗೆ ಮಾಡೋಕ್ಕೆ ಬರಲ್ಲ. ಹಳ್ಳಿಯವರು ಅಂದರೆ ಗೊತ್ತಿರುತ್ತಲ್ವ, ಇದನ್ನೆಲ್ಲ ಅವ್ರು ಎಂಟರ್ಟೈನ್ಮೆಂಟ್ ಮಾಡಲ್ಲ. ಸೊ ಅಡುಗೆ ಮಾಡ್ತಾರೆ, ಚೆನ್ನಾಗಿ ಎಲ್ಲ ಥರದ ಅಡುಗೆನೂ ಕೂಡ ಮಾಡ್ತಾರೆ, ಬಟ್ ಇದನ್ನೆಲ್ಲ ಅವರು ಪ್ರಿಪೇರ್ ಮಾಡಲ್ಲ. ಸೊ ಹಾಗಾಗಿ ಮಗನಿಗೆ ಸ್ವಲ್ಪ ಟೇಸ್ಟಿಗೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಇವಾಗ ನಾನು ಬ್ರೆಡ್ ರೋಸ್ಟ್ ಅಂದರೆ ಎಗ್ ಬ್ರೆಡ್ ರೋಸ್ಟ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡಿದೆ. ಅಷ್ಟರಲ್ಲಿ ಕಾಫಿನೂ ಕೂಡ ಕೊಟ್ಟೆ ಅವ್ರಿಗೆ. ಕಾಫಿ ಕುಡ್ದಾಗಿದ್ದ ತಕ್ಷಣವೇ ಈಗ ನಾನು ಎಗ್ ಬ್ರೆಡ್ ರೋಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಪಲ್ಯನೂ ಕೂಡ ರೆಡಿ ಮಾಡ್ಕೋಬೇಕು. ಹಾಗಾಗಿ ನಾನು ಒಂದು ಒಗ್ಗರಣೆ ಪ್ಯಾನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗು, ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ, ಸ್ವಲ್ಪ ಗರಂ ಮಸಾಲ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕೋಣ, ಅಂದರೆ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು, ಪಲ್ಯ ರೆಡಿ ಆಯಿತು ಎಗ್ ಬ್ರೆಡ್ ರೋಸ್ಟ್ಗೆ. ನಂತರ ಇಲ್ಲಿ ನಾನೊಂದು ತವನ ಅಂದರೆ ಕಾವಲಿನ ಇಟ್ಕೊಂಡಿದ್ದೀನಿ, ಕಬ್ಬಿಣದ ಕಾವಲಿ. ನಮ್ಮ ಮನೇಲಿ ನಾನ್ ಸ್ಟಿಕ್ ತವ ಎಲ್ಲ ಇಟ್ಕೊಂಡಿಲ್ಲ. ಕಲ್ಲು ಕಾಯೋ ಅಷ್ಟರಲ್ಲಿ ನಾನು ಕಾಳಾಗಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ನಂತರ ನಾನು ಎಗ್ ರೋಸ್ಟ್ ಮಾಡ್ಕೊತೀನಿ. ಏನು ಮಾಡೋಣ? ಆಮೆಟ್ಲು ಲಡ್ಡು ABCD ಬರಿ ಅಲ್ವಾ? ಇದು ತಿನ್ಬಿಟ್ಟು ಬ್ರೆಡ್ ರೋಸ್ಟ್ ತಿನ್ಬಿಟ್ಟು ಬರೀತೀಯಾ? ಏನು ಬರೀತೀಯಾ?
ಅಷ್ಟೇನಾ? ಆಮೇಲೆ ಲಡ್ಡು ಈ ಕಡೆ ತಿರ್ಗೋ. ಕಟಿಂಗ್ ಹೆಂಗೈತೆ ನೋಡೋಣ. ಲಡ್ಡು ಈಗ ಹ್ಯಾಂಡ್ಸಮ್ ಬಾಯ್ ಆಗ್ಬಿಟ್ಟಿದ್ದಾನೆ. ಯಾವ ಬಾಯ್ ಆಗಿದೆ ಚಿನಿ? ಹ್ಯಾಂಡ್ಸಮ್ ಬಾಯ್. ನೀನು ಗುಡ್ ಬಾಯಾ? ನೀನು ಗುಡ್ ಬಾಯ್. ಹೋಗಿದ್ರೇನೋ ಇವತ್ತು, ಅಲ್ಲ ಏನಾರು ಬಂದಿದ್ರೇನೋ. ಸೊ ಇವಾಗ ನಾನು ಇದಕ್ಕೆ ಆ್ಯಕ್ಚುಲಿ ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಜಸ್ಟ್ ಎಣ್ಣೆನೇ ಹಾಕಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಬೆಣ್ಣೆ ಖಾಲಿ ಆಗಿರೋದ್ರಿಂದ ಎಣ್ಣೆನೂ ಕೂಡ ಹಾಕಿ ಮಾಡ್ಬೋದು ಸಿಂಪಲಾಗಿ. ನಾನೀಗ ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಸಾಯಂಕಾಲ ಟೈಮು ಗೋಬಿ ಪಾನಿಪುರಿ ಆ ಥರ ಸ್ನ್ಯಾಕ್ಸ್ ಕೊಡಿಸೋದ್ರಿಂದ, ಈ ರೀತಿ ಸ್ನ್ಯಾಕ್ಸ್ ಕೊಡೋದ್ರಿಂದ ಮೊಟ್ಟೆನೂ ಕೊಟ್ಟಂಗೆ ಆಗುತ್ತೆ ಮಕ್ಕಳಿಗೆ. ಮೊಟ್ಟೆ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಟ್ರಿಕ್ಸ್ ಬಳಸ್ಬೋದು. ಇದೆಯಲ್ಲ ನಮ್ಮ ಪಾಪು ಮೊಟ್ಟೆ ತಿನ್ನಲ್ಲ, ಹಾಗಾಗಿ ಸ್ಪೆಷಲ್ಲಾಗಿ ಟೇಸ್ಟಿಯಾಗಿ ಲಡ್ಡು ಮಾಗೆ ಮಾಡ್ಕೊಡ್ತಾ ಇದ್ದೀನಿ. ತಿಂತೀಯಾ? ಏನು ತಿಂತೀಯಾ? ಏನು ತಿಂತೀಯ ಪಾಪು? ಆಮ್ಲೆಟ್ಲು, ನನ್ನ ಮಗನ ಆಮ್ಲೆಟ್ಲು ಇದು. ಚಿನಿ ಏನಿದು? ಚಿನ್ನಮ್ಮ ಏನಿದು? ಆಮ್ಲೆಟ್ಲು. ಓಕೆ, ಫಸ್ಟು ಮೊಟ್ಟೆನ ಹೊಡೆದು ತವ ಮೇಲೆ ಹಾಕ್ಕೊಂಡು, ಅಂದರೆ ಕಲ್ ಮೇಲೆ ಹಾಕ್ಕೊಂಡು ಯಾಕಂದರೆ ನಾವು 3 ಜನ ಇರೋದ್ರಿಂದ 3 ಹಾಕೋತಾ ಇದ್ದೀವಿ. ಇದ್ರ ಮೇಲೆ ನಾನು ಇಲ್ಲಿ ಪಲ್ಯ ಮಾಡ್ಕೊಂಡಿದ್ನಲ್ಲ ನೋಡಿ, ಈ ಪಲ್ಯನ ಸ್ವಲ್ಪನೇ ಟೇಸ್ಟಿಗೆ, ಇಲ್ಲಾಂದರೆ ಡೈರೆಕ್ಟ್ ಜಸ್ಟ್ ಪ್ಲೈನಾಗೂ ಮಾಡ್ಕೋಬೋದು. ಈ ರೀತಿ ಮಾಡಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಈಗ ನಾವು ಬೇಕ್ರಿಲೆಲ್ಲ ಮಾಡ್ಕೋತೀವಲ್ಲ, ಬೇಕ್ರಿಲೆಲ್ಲ ತೊಗೊಂಡು ಬಂದು ತಿಂತೀವಲ್ಲ, ಆ ರೀತಿ ಇರುತ್ತೆ. ಸ್ವಲ್ಪ ಲಡ್ಡು ಮಾತಾಡ್ತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ. ಬೀಳ್ತಿಯ ಲಡ್ಡು ಹಾಕೊಂಡಿದ್ದೆ. ಐ ಫ್ಲೇಮ್ ಮಾಡಿಕೊಂಡು ಇದ್ರ ಸುತ್ತ ಸ್ವಲ್ಪ ಎಣ್ಣೆನ ಹಾಕೋತೀನಿ, ಮೇಲ್ಗಡೆನೂ ಸ್ವಲ್ಪ ಹಾಕ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಲಕ್ಷಿತು ನೀನು ಸೈಲೆಂಟಾಗಿಲ್ಲ ಅಂದರೆ ಗೊತ್ತು ನಿನಗೆ ಅಮ್ಮ ಏನೂ ಮಾಡ್ಕೊಡಲ್ಲ ಅಂತ. ಬೇಡವಾ? ಬೇಕು ಅಂದರೆ ಲಡ್ಡುಮ್ಮ ಏನು ಮಾಡಬೇಕು? ಸೈಲೆಂಟಾಗಿರಬೇಕು. ಏನು ಮಾಡಬೇಕು ನೋಡಿ, ಸ್ವಲ್ಪ ನೋಡಿಕೊಂಡು. ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಈಸಿಯಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಸ್ಪೂನ್ ಕೊಡು ಚಿನಿ, ಹಂಗೆಲ್ಲ ಸೌಂಡ್ ಮಾಡಬೇಡ, ಕೊಡು ಸ್ಪೂನು. ನೋಡಿ ಪೂರ್ತಿ ಈಗ ಸಿಮ್ಮಲ್ಲಿ ಇಟ್ಕೊತೀನಿ. ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಜಸ್ಟ್ 1 ಮಿನಿಟ್ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ಕೊಂಡ್ರಾಯ್ತು. ಆಮ್ಲೆಟ್ ರೆಡಿ ಆಯಿತು. ಕಟ್ ಮಾಡ್ಕೊಡ್ಲಾ? ನೆನ್ನೆ ಕಟ್ ಮಾಡ್ಕೊಟ್ಟಿದ್ದಲ್ಲ, ಆ ಕಡೆ ಸ್ಟವಲ್ಲಿ ಏನು ಇಟ್ಟಿದೆ? ಇದು ಹಾಳು. ಬಾ ಚಿನ್ನಮ್ಮ, ಇಲ್ಲಿ ಇಲ್ಲಿ ಬೇಗ ಬಾ. ಲಡ್ಡು ರೆಡಿನಾ? ಇದು ಸುಡುತ್ತಲ್ವಪ್ಪ, ಸುಡುತ್ತೆ ಅಂತ ಉಟ್ಬಿಟ್ಟು ಅಮ್ಮ ಲಡ್ಡು ಪಾಪಂಗೆ ಸುಡ್ಬಾರ್ದು ಅಂತ ತಿನ್ಸರ್ದು. ವಾವ್, ಹೇಗಿದೆ? ನೀನು ಸರಿಯಾಗಿ ಹಾಕಬೇಕು. ನೀನು ಗುಡ್ ಬಾಯ ಬ್ಯಾಡ್ ಬಾಯ? ಚೆಂಗ್ಲ ಬ್ಯಾಡ್ ಬಾಯ್ ಅಂತೀವಿ. ಹಂಗಾದ್ರೆ ಎದ್ದು ಗುಡ್ ಬಾಯ್. ಅದು ಮತ್ತೆ ತಿನ್ನು. ಗುಡ್ ಬಾಯ್ ಆದವರು ತಿಂತಾರೆ. ಸೊ ನಾವು ಸ್ನ್ಯಾಕ್ಸ್ ಎಲ್ಲ ತಿಂದಾದ್ಮೇಲೆ ಹಿಂದೆನೇ ಅಡುಗೆ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ತುಂಬ ಮಳೆ ಬರ್ತೈತೆ ಅಂದರೆ ಕರೆಂಟು ಹೋಗಿ ಬರೋದೆಲ್ಲ ಮಾಡ್ತಾ ಇರುತ್ತೆ. ನಮ್ಮನೇಲಿ UPS ಇಲ್ಲದೆ ಇರೋ ಕಾರಣ ಬೇಗನೆ ಅಡುಗೆ ಮಾಡ್ಕೋಬೇಕು. ಕರೆಂಟ್ ಹೊರಟೋದ್ರೆ ನಾವು ಚಾರ್ಜರ್ ಬ್ಯಾಟ್ರಿ ಇಟ್ಕೊಂಡು ಅಡುಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಬೇಗ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೈಡಲ್ಲಿ ಕಾಳು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಇವತ್ತು ಮೊಳಕೆ ಕಾಳು ಸೊಪ್ಪಿನ ಉಪ್ಸಾರು ಮಾಡ್ತಾಯಿದ್ದೀನಿ. ಮುದ್ದೆನೂ ಕೂಡ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಸಂಜೆ ಟೈಮ್ ಪ್ರತಿನಿತ್ಯ ಮುದ್ದೆ ಇರಲೇಬೇಕು. ನಾವು ಸ್ವಲ್ಪ ಮುದ್ದೆ ತಿಂದರೆ ನಮ್ಮನೆಯವ್ರಿಗಂತೂ ಡೈಲಿ ಮುದ್ದೆ ಇರಲೇಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಕಾಳು ಆಲ್ಮೋಸ್ಟ್ ಬೆಂದಿದೆ. ಯಾಕಂದರೆ ಫ್ರೆಶ್ಶಾಗಿ ನೆನ್ನೆ ಕಾಳನ್ನ ಮೊಳಕೆ ಕಟ್ಟಕ್ಕೆ ಇಟ್ಟಿರೋದ್ರಿಂದ ಅದು ಮೆತ್ತನೆ ಇತ್ತು ಕಾಳು. ಹಾಗಾಗಿ ನಾನು ವಿಸಲ್ ಹಾಕಿ ಕೂಗಿಸಿಲ್ಲ.
ಸೊಪ್ಪು ಹಾಕಿದ್ದೀನಿ. ನೀರು ಏನೂ ಹಾಕಿಲ್ಲ, ಯಾಕಂದರೆ ಸಪ್ರೇಟ್ ಉಪ್ಸಾರನ್ನ ಬೇಯಿಸ್ಕೊತೀನಿ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸರಿಗೆ ಸೊಪ್ಪಿಗೆಲ್ಲ ನೀರು ಉಪ್ಪು ಬೇಕಲ್ವ, ಹಾಕೊಂಡೆ. ಆಫ್ ಮಾಡಿಕೊಂಡು ಮಳೆ ಅಂತೂ ಜೋರು ಮಳೆ ಬರ್ತಾ ಇದೆ. ಈ ಜೋರು ಮಳೆಗೆ ಬಿಸಿ ಬಿಸಿ ಮುದ್ದೆ, ಬಿಸಿ ಉಪ್ಸಾರು ಎಲ್ಲ ಹೇಳ್ತಾರೆ. ನಾನ್ ವೆಜ್ ಎಲ್ಲ ತಿಂದರೆ, ಸ್ನ್ಯಾಕ್ಸ್ ಎಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತಾರೆ. ಹೌದು, ಚೆನ್ನಾಗಿರುತ್ತೆ. ಆದರೆ ಉಪ್ಸಾರು ಕೂಡ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ, ಉಪ್ಸಾರು, ಅದ್ರ ಜೊತೆಗೆ ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಹಾಕೊಂಡು ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ. ನಾನು ಮೊದಲೇ ಹೇಳಿದೆ ಕರೆಂಟ್ ಹೊರಟೋಗುತ್ತೆ ಅಂತ, ಅದೇ ರೀತಿ ಕರೆಂಟ್ ಹೊರಟೋಯ್ತು. ನಾನು ಲಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅಲ್ವಾ, ಹಾಗಾಗಿ ಬ್ಯಾಟ್ರಿ ಇಟ್ಕೊಂಡೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಮುದ್ದೆ ಎಲ್ಲ ಮಾಡಿ ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ಸೊಪ್ಪು ಬೇಯೋದಕ್ಕೆ ಇಟ್ಕೊಂಡಿದ್ನಲ್ಲ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊಪ್ಪೆಲ್ಲ ಬೆಂದಿದೆ. ಇದನ್ನು ಸೋರ್ಲಾಕೋ ಬೋಸೆ ಒಳಗಡೆ ಸೋರ್ಲಾಕೊಂಡು ಪಲ್ಯ ಮಾಡಿಕೊಂಡ್ರೆ, ನೆಕ್ಸ್ಟ್ ಉಪ್ಸಾರಿಗೆ ಖಾರದ ನೀರು ಹಾಕಿರಲಿಲ್ಲ, ಅದಕ್ಕೂ ಖಾರದ ನೀರು ಹಾಕಿ ಬೇಯಿಸ್ಕೊಂಡ್ರೆ ಉಪ್ಸಾರು ಪಲ್ಯ ಎಲ್ಲ ರೆಡಿ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾವು ಯಾವಾಗಲೂ ಬೇಳೆ ಮತ್ತು ಹುರುಳಿಕಾಳು, ಡೈರೆಕ್ಟು ಹುರುಳಿಕಾಳೆಲ್ಲ ಹಾಕ್ತೀವಿ. ಈ ರೀತಿ ಮೊಳಕೆ ಕಾಳನ್ನು ಕೂಡ ವಾರಕ್ಕೆ ಒಂದ್ಸರಿನಾದರೂ ಮೊಳಕೆ ಕಾಳನ್ನ ಯೂಸ್ ಮಾಡ್ಕೋಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಂತರ ಇಲ್ಲಿ ಫಸ್ಟು ಉಪ್ಸಾರು ಬೇಯಿಸ್ಕೊಳ್ಳೋಣ ಅಂತೇಳಿ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 3 ಎಷ್ಟಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಟೊಮೊಟೊ, ಉಪ್ಸಾರಿಗೆ ಟೊಮೊಟೊ ಇಲ್ಲಾಂದರೆ ಚೆನ್ನಾಗೇ ಇರಲ್ಲ, ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಖಾರದ ನೀರು ಹಾಕಬೇಕು ಉಪ್ಸಾರಿಗೆ ಅಂತ ಹೇಳ್ತಾರೆ. ಹಾಗಾಗಿ ಉಳಿದಿರುವಂಥ ಖಾರ, ಅಂದರೆ ನಾವು ಸಿಟಿಗಳಲ್ಲಿ ಅವತ್ತಿಂದ ಅವತ್ತೇ ಉಪ್ಸಾರು ಖಾರ ಮಾಡಲ್ಲ, ನಾವು ಒಂದು 8 ದಿನಕ್ಕಾಗುವಷ್ಟು ಇಟ್ಕೋತೀವಿ. ಹಳ್ಳಿಗಳಲ್ಲಿ ಡೈಲಿ ಖಾರ ಹರಿತಾರೆ, ಆದರೆ ಸಿಟಿಗಳಲ್ಲಿ ಆ ರೀತಿ ಮಾಡಲ್ಲ. ಸ್ವಲ್ಪ ಖಾರ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಉಪ್ಸಾರು ಬೇಯಿಸ್ಕೊಂಡಿದ್ನಲ್ಲ ಸೊಪ್ಪಿನ ನೀರು, ಅದನ್ನು ಹಾಕ್ಕೊಂಡೆ. ಅದು ಪಕ್ಕದಲ್ಲಿ ಪಾತ್ರೆಯಲ್ಲಿ ಬೇಯ್ತಾ ಇದೆ. ನಂತರ ಇಲ್ಲಿ ಪಕ್ಕದಲ್ಲಿ ನಾನು ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಈರುಳ್ಳಿ, ಅಂದರೆ 1-2 ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಸೊಪ್ಪಿನ ಪಲ್ಯ ಮಾಡಬೇಕಾದ್ರೆ ಆಲ್ಮೋಸ್ಟ್ ಹಸಿಮೆಣ್ಸಿಕಾಯಿನ ಹಾಕ್ಬೇಡಿ, ಒಣಮೆಣ್ಸಿಕಾಯಿ ಹಾಕಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು 1.5 ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಇವತ್ತು ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ. ತುಂಬ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಕೀರೆ ಸೊಪ್ಪು, ಮೊಳಕೆ ಕಾಳು, ಮೊಟ್ಟೆ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಕಾಂಬಿನೇಷನು. ಒಂದು ಸಾರಿ ಟ್ರೈ ಮಾಡಿ. ಸೊ ನಾನು 2 ಮೊಟ್ಟೆನ ಹಾಕ್ಕೊಂಡೆ. ಮೊಟ್ಟೆ ಎಲ್ಲ ಚೆನ್ನಾಗಿ ಪಲ್ಯ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಬೇಯಿಸ್ಕೊಂಡಿರುವಂಥ ಮೊಳಕೆ ಕಾಳು ಮತ್ತು ಸೊಪ್ಪು ಅಷ್ಟನ್ನು ಹಾಕೋತಾ ಇದ್ದೀನಿ. ಅಕಸ್ಮಾತ್ ನೀವು ಮೊಟ್ಟೆ ಹಾಕಿಲ್ಲ ಅಂದರೆ ಕಾಯಿ ಹಾಕೋಬೇಕು ಸೊಪ್ಪಿಗೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕ್ಕೊಂಡ್ಮೇಲೆ ಕಾಯಂತೂ ಹಾಕಲೇಬೇಡಿ. ಈಗ ಸೊಪ್ಪಿನ ಪಲ್ಯ ಮತ್ತು ಉಪ್ಸಾರು ಎಲ್ಲ ರೆಡಿ ಆಯಿತು. ಮತ್ತು ಏನಾದರೂ ಸೈಡ್ಗೆ ಜ್ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ನಾನು ಜ್ಯೂಸ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಏನು ಮ್ಯಾಂಗೋ ಜ್ಯೂಸ್ ಮಾಡ್ತಾರೆ, ಇನ್ನೇನು ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ನೀವು ಹೇಳ್ಬೋದು. ಸೊ ಡಿಫ್ರೆಂಟ್ ಇದೆ. ಹಾಗೆ ನೋಡಿ, ನಾನು 2 ಮ್ಯಾಂಗೋ ತೊಗೊಂಡಿದ್ದೀನಿ. ಮ್ಯಾಂಗೋ ತೊಗೊಂಡು ನೀಟಾಗಿ ತೊಳ್ಕೊಂಡು ಮ್ಯಾಂಗೋ ಕಟ್ ಮಾಡಿ, ಮತ್ತು ಹುಳು ಇರುತ್ತೆ ನೋಡಿಕೊಂಡು ನೀವು ಕಟ್ ಮಾಡಿ. ಆಲ್ಮೋಸ್ಟ್ ನಾನು ಮ್ಯಾಂಗೋನ ಔಷಧಿ ಎಲ್ಲ ಹಾಕಿ ಹಣ್ಣು ಮಾಡಲ್ಲ, ಸೊ ಹಾಗಾಗಿ ಇದರಲ್ಲಿ ಹುಳು ಇರಲ್ಲ, ಚೆನ್ನಾಗಿರುತ್ತೆ ಟೇಸ್ಟಾಗೆ. ಇದನ್ನು ನೀಟಾಗಿ ಒಳಗಡೆ ಇರೋಂಥ ಪಲ್ಪೆಲ್ಲ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ದಿನೇ ಒಂದೇ ಥರ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದಕ್ಕಿಂತ ಡಿಫ್ರೆಂಟಾಗಿ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ನಾಲ್ಗೆಗೆ ಟೇಸ್ಟ್ ಕೊಡುತ್ತಲ್ವ. ಸೊ ಹಾಗಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಮ್ಯಾಂಗೋ ಪೀಸಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ನೆಕ್ಸ್ಟು ಹಿರಳಿಕಾಯಿನ ಹಾಕೋತಾ ಇದ್ದೀನಿ, ಹಿರಳಿಕಾಯಿ ಜ್ಯೂಸ್ನ. ಮ್ಯಾಂಗೋ ಸ್ವೀಟ್ ಇರುತ್ತೆ, ಸ್ವಲ್ಪ ಹುಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಜ್ಯೂಸ್ಗೆ. ಮತ್ತು ಮ್ಯಾಂಗೋ ಸ್ವೀಟ್ ಇರೋದ್ರಿಂದ ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ. ಆದಷ್ಟು ತುಂಬ ತೆಳು ಮಾಡ್ಕೊಂಡಷ್ಟು ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ. ಗಟ್ಟಿ ಮಾಡಿಕೊಂಡ್ರೆ ಅದು ಒಂಥರ ಕ್ರೀಮಿ ಥರ ಆಗಿಬಿಡುತ್ತೆ. ಹೀಗೆ ಎಲ್ಲ ಪ್ರಿಪೇರ್ ಆಯಿತು. ಒಂದು ಸ್ವಲ್ಪ ಹೊತ್ತು ಲಡ್ಡುಗೆ ಹೇಳ್ಕೊಡೋಣ ABCD ಅಂದ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ. ಮಗ ಬರೆಯೋದ್ನ ಬಿ ಬರಿ, ಸಣ್ಣ ಎ ಬರ್ದಿದ್ದಾನೆ. ಬಿ ಬರಿ, ಬಿ ಬರಿ. ಲೈನ್ ಹಾಕು, ಒಂದು ಲೈನ್ ಹಾಕು. ಏ ಸುಪ್ಪ, ಫಸ್ಟ್ ಒಂದು ಲೈನ್ ಹಾಕಿ ಈ ತರ ಬರಿ ಬರಿ. ಬಿ ಆಕಾಶ ಪುಷ್ಪ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತು. ವೆರಿ ಗುಡ್. ಸಿ ಸಿ ಬರಿ. ಎ ಸಿ ಸಿ ಈ ತರ ಬರೀ. ನಾನು ಆಕ್ಟಿಂಗ್ ಮಾಡಿ ತೋರಿಸ್ತೀನಿ, ನೀನ್ ಬರೀ, ಬುದ್ಧಿವಂತ ಆಗ್ಬಿಡ್ತೀನಿ. ಬರೀ ಇಲ್ಲಿ ಬರೀ ಚಿನ್ನಮ್ಮ, ಇಲ್ಲಿ ಬರೀ ಚಿನ್ನಮ್ಮ. ಸಿ ಬರೀ ಚಿನ್ನಮ್ಮ, ಸಿ ಬರೀ. ಸಿ ಬರೀ, ಸಿ ಬರೀ.
ಸೌಂಡ್ ಮ್ಯೂಟ್ ಮಾಡಿ ಟಿವಿನ ಅವ್ನು ಡಿಸ್ಟರ್ಬ್ ಮಾಡ್ಬೋದು. ಇಲ್ಲ ಬರೀಮ್ಮ. ಬರೀ ಸಿ ಬರೀ ಸಿ. ಇಲ್ಲ ಮುರಿದೋದ್ರೆ ಹೊಸ ತಗೊಡ್ತೀನಿ ಬರೀ. ನೋಡ್ರಿ ಸಿ ಬರೀ. ನಾನು ಹಿಡ್ಕೊತೀನಿ ಸಿ ಬರೀ. ನಾನು ನೀನು ಬೀಳ್ದಾರ ಥರ ಹಿಡ್ಕೊತೀನಿ. ಸಿ ಬರೀ ಈಗ. ಅದು ಅಡ್ಸಲ್ಲ. ಇಲ್ಲಿ ಬರೀ ಸಿ ಬರೀ. ಇಲ್ಲಿ ಸಿ ಬರೀ. ಹಾಂ ಡಿ ಬರೀ. ಡಿ ಬರೀ. ಏ ಡಿ ಬರೀ. ಹಿಂಗೆ ಬರೀ. ಲೋ ಬರಿಯೋ. ಈ ಬರೀ. ಈ ಈ ಹ್ಮ್ ವೆರಿ ಗುಡ್. ಇನ್ನೊಂದು ಹಾಕ್ಬೇಕು. ಎಫ್ ಆಗ್ಬಿಡುತ್ತೆ. ಇನ್ನೊಂದು ಲೈನ್ ಹಾಕು ಕೆಳಗಡೆ. ವೆರಿ ಗುಡ್. ಎಫ್ ಬರೀ. ಎಫ್ ಬರೀ. ಎರಡೇ ಲೈನ್. ಎರಡು ಲೈನ್ ಮಾಮೂಲಿ. ಈ ಬರೀತಿಲ್ಲ ಆ ರೀತಿ ಒಂದು ಲೈನ್ ಹಾಕು. ಉದ್ದ ಲೈನ್ ಹಾಕು. ಹಾಂ ಎರಡು ಲೈನ್ ಹಾಕು ಪಕ್ಕ. ಮೇಲೊಂದು ಹಾಕು. ಇಲ್ಲೊಂದು ಹಾಕು. ಇಲ್ಲೊಂದು ಲೈನ್ ಹಾಕು. ಜಿ. ಅಯ್ಯೋ ಓಕೆ. ಜಿ ಬರೀ ಚಿನ್ಮ. ಜಿ ಬರೀ ಚಿನ್ಮ. ಏ ಎಫ್ ಯಾಕೆ ಹೊಳಿಸ್ತೆ ನೀನು ದಡ್ಡ. ಎಫ್ ಬರೀ ಬರ್ಸವನ್ ಕಲ್. ಇನ್ನೇನು ದಡ್ಡನ ನೀನು. ಲಡ್ಡು ದಡ್ಡ ತಗೋ. ಜಿ ಬರೀ ಬಂಗಾರ. ಜಿ ಬರೀ. ಜಿ. ಲಡ್ಡು ಇಲ್ಲಿ. ಲಡ್ಡು ಲಡ್ಡು ಇಲ್ಲಿ. ಲಕ್ಷಿತ್ ಲಕ್ಷಿತ್ ಅಪ್ಪ ಇಲ್ಲಿ. ವಾಟ್ ಇಸ್ ಯುವರ್ ನೇಮ್? ವಾಟ್ ಇಸ್ ಯುವರ್ ಫಾದರ್ ನೇಮ್? ಸರಿಯಾಗಿ ಹೇಳ್ಬೇಕು. ವಾಟ್ ಇಸ್ ಯುವರ್ ಮದರ್ ನೇಮ್? ವಾಟ್ ಇಸ್ ಯುವರ್ ಬ್ರದರ್ ನೇಮ್? ವಾಟ್ ಇಸ್ ಯುವರ್ ಸಿಸ್ಟರ್ ನೇಮ್? ಸಿಸ್ಟರ್. ಸಿಸ್ಟರ್ಗಳು 3 ಮೆಂಬರ್ಸ್ ಇದಾರಲ್ಲ. ಸಿಸ್ಟರ್ ಯಾರು ಹೇಳು? ಅಕ್ಕಂದಿರು ಯಾರ್ಯಾರು ಹೇಳು? ಅಕ್ಕಂದಿರ ಹೆಸರು ಹೇಳು. ಆಮೇಲೆ ಇಬ್ಬರಾಗ್ತಿರಲ್ಲ ಅವ್ರ ಹೆಸರು ಹೇಳು. ದೊಡ್ಡಪ್ಪ ಮನೆಯವರಲ್ಲ. ಯಾರಿರೋದು? ಏಯ್ ಅಕ್ಕರ ಹೆಸರು ಹೇಳು. ಗುಪ್ಪಿ ಆಯ್ತು. ಚನ್ನಪಟ್ಟಣದಲ್ಲಿ ದೊಡ್ಡಪ್ಪ ಮನೇಲಿ ಇರೋರು ಅವ್ರ ಹೆಸರು ಹೇಳು. ದೊಡ್ಡಪ್ಪ ಮನೇಲಿ ಇರೋರು ಅವ್ರ ಹೆಸರು ಹೇಳು. ಅವ್ರು ಐಸ್ ಕ್ರೀಮ್ ಬರೀ. ಐಸ್ ಕ್ರೀಮ್ ಬರೀ. ಓಹೋ ದಪ್ಪ ಲೈನ್ ಹಾಕ್ಬಿಟ್ಟು. ಏನಿದು? ಬಾಕ್ಸ್ ಹಾಕತಾನ ಅವನು. ಅಂದ್ರೆ ಸಣ್ಣ ಸಣ್ಣ ಬರೀತಾನೆ. ಐಸ್ ಕ್ರೀಮ್ ಬರೀ ಅಂದ್ರೆ ದೊಡ್ಡ ದೊಡ್ಡ. ಫಸ್ಟ್ ಬಾಕ್ಸ್ ಬರೀತಾನೆ. ಒಳಗಡೆ ಐಸ್ ಕ್ರೀಮ್ ಬರೀವಾ. ಐಸ್ ಕ್ರೀಮ್ ಚಿತ್ರ ಬರೀ. ಏ ಬಾಕ್ಸ್ ಎಲ್ಲ ಐಸ್ ಕ್ರೀಮ್ ಬರೀ. ಹೆಂಗಿರುತ್ತೆ ಐಸ್ ಕ್ರೀಮು ನೋಡ್ರಿ. ಬೇಜಾರಾಗುತ್ತೆ. ಹೋಗಪ್ಪ ಏನಾದ್ರು ಮಾಡ್ಕೊ. ಉಲ್ಟಾ ಇಡು. ಏನಿದು? ಸೊ ಫ್ರೆಂಡ್ಸ್ ಇವತ್ತು ನಾನೊಂದು ಪಾರ್ಸಲ್ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಯಾವಾಗಲೂ ಎಲ್ಲ ಥಿಂಗ್ಸ್ನ ಮೀಶೋ ಆ್ಯಪಲ್ಲಿ ಬುಕ್ ಮಾಡೋದು. ಇದನ್ನ ಮಾತ್ರ ಆಫರ್ ಇತ್ತು, ಅದಕ್ಕೋಸ್ಕರ ಸಾಫ್ಟ್ಸಲ್ಲಿ ಬುಕ್ ಮಾಡಿದ್ವಿ. ಜಸ್ಟ್ 81 ರುಪೀಸ್ ಅಷ್ಟೇ ನಾನು ತೊಗೊಂಡಿರೋದು. ಕಡಿಮೆ ರೇಟ್ಗಿತ್ತು ಅಂತೇಳಿ. ಫ್ರೀ ಡೆಲಿವರಿ ಇರುತ್ತೆ, ಹಾಗಾಗಿ ತರಿಸ್ದೆ. ಈರುಳ್ಳಿ ಮತ್ತು ತರಕಾರಿ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಬೋದು. ಈ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಎಳೆಯೋದು ಕಟ್ ಆಗುತ್ತೆ. ಅಂದರೆ ದಪ್ಪ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೋಬೋದು. ಫ್ರೈಡ್ ರೈಸ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಲೇಡ್ ಎಲ್ಲ ಇದೆ. ಸೊ ಆ್ಯಕ್ಚುಲಿ ನಾನು ನಮ್ಮ ಅತ್ತಿಗೆ ಮನೇಲಿ ನೋಡಿದ್ದೆ, ಅವರು ತುಂಬ ನೀಟಾಗಿ ಕಟ್ ಮಾಡ್ತಿದ್ರು. ಅವತ್ತಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ನನಗೆ ಕಡಿಮೆ ರೇಟಿಗೆ ಸಿಕ್ತಲ್ಲ, ಹಾಗಾಗಿ ಪರ್ಚೇಸ್ ಮಾಡಿದೆ. ಸೊ ಇನ್ನೊಂದು ಲಾಗಲ್ಲಿ ನಾನು ಈರುಳ್ಳಿ ಟೊಮೆಟೊ ಎಲ್ಲನೂ ಹಾಕಿ ಯಾವ ರೀತಿ ಕಟ್ಟಾಗುತ್ತೆ ಅಂತ ತೋರಿಸ್ತೀನಿ. ನಾನು ಇನ್ನೂ ಒಂದ್ಸರಿನೂ ಟ್ರೈ ಮಾಡಿಲ್ಲ. ಸೊ ಒಳಗಡೆ ಥಿಂಗ್ಸ್ನ ಹಾಕ್ಬಿಟ್ಟು ಇದು ಇಲ್ಲೊಂದು ಹೋಲ್ ಐತೆ, ಅದರೊಳಗಡೆ ಕೂತ್ಕೋಬೇಕಿದು. ಇದೇನು ನೋಡೋಣ. ವೆರಿ ಗುಡ್. ಸೊ ನನಗೆ ಇದು ವರ್ತ್ ಅನ್ನಿಸ್ತು. ಯಾರಾದ್ರೂ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಬೇಕು ಅನ್ನೋರು ನೀವು ಸಾಫ್ಟ್ಸಿ ಆ್ಯಪ್ ಹೋಗಿ ನೋಡ್ಬೋದು. ಬೇಕು ಅಂತ. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಲಡ್ಡು ಎಷ್ಟು ಹಠ ಮಾಡ್ತಾನೆ ಅಂತ. ಮೊದಲು ಎದು ಕೂಡ ಇದೇ ರೀತಿ ಹಠ ಮಾಡ್ತಿದ್ದ, ಓದೋಕ್ಕೆ ಬರೆಯೋದಕ್ಕೆಲ್ಲ. ಫಸ್ಟು ಹೆಂಗಪ್ಪ ಇವನಿಗೆ ಹೇಳ್ಕೊಡೋದು, ಹೆಂಗಪ್ಪ ಕಲಿಸೋದು ಅಂತ ಯೋಚನೆ ಮಾಡ್ತಿದ್ವಿ. ಸೊ ಅವನಿವಾಗ ನೀಟಾಗಿ ಓದೋದು ಬರೆಯೋದೆಲ್ಲ ಕಲ್ತಿದ್ದಾನೆ. ನಮಗೆ ಅಷ್ಟು ರಿಸ್ಕ್ ಆಗಲ್ಲ. ಇವಾಗ ಟಾಸ್ಕ್ ಏನಿದ್ರು ನಮಗೆ ಲಕ್ಷಿತ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ. ಸದ್ಯ ನಮಗೇನಂದರೆ ಅವನು ಬರೆಯೋಕ್ಕೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕು, ಆ ಕಾನ್ಸಂಟ್ರೇಷನ್ ಮಾಡ್ತಾನೆ ಇಲ್ಲ. ಬೇರೆ ಕಡೆ ನಾನೆಲ್ಲ ಬೇರೆ ಕಡೆ ಹೋಗುತ್ತೆ. ಸ್ವಲ್ಪ ಈಗ ಕುದುರೆನ ಯಾವ ರೀತಿ ಒಂದು ಕಡೆ ಕೂರಿಸ್ತೀವೋ ಒಂದು ಕಡೆ ಓಡೋ ಥರ ಆ ರೀತಿ ಮಕ್ಕಳನ್ನ ಎಜುಕೇಷನ್ ಕಡೆ ಗಮನ ಹರಿಸೋ ರೀತಿ ಮಾಡಬೇಕು. ನೈಸಾಗೆ ತಗೋಬೇಕು, ಓಡಿದ್ರೆ ಏನೂ ಸಿಗಲ್ಲ, ಯಾಕಂದರೆ ಅವು ಕೋಪ ಮಾಡ್ಕೊಳ್ತವೆ, ಇನ್ನೂ ಓದಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹೇಳಿಕೊಟ್ಟೆ, ಅವನಿಗೆ ಪ್ರೆಷರ್ ಏನೂ ಹಾಕಿಲ್ಲ. ನಂತರ ಇವಾಗ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಸ್ವಲ್ಪ ಮಜ್ಜಿಗೆ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು.
ಆ್ಯಕ್ಚುಲಿ ಇದು ನೆನ್ನೆ ಹೆಪ್ಪಾಕಿದ್ನಲ್ಲ ಆ ಮೊಸರು ನಾನು ಕಡಿತಾ ಇರುವಂಥದ್ದು. ಈ ರೀತಿ ನೀಟಾಗಿ ಸಣ್ಣದು ಮಂತನ್ನ ತಗೊಂಡು ಕಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾನು ಇಲ್ಲಿ ಹಾಲನ್ನ ಸಂಜೆ ಕಾಯಿಸ್ಬಿಟ್ಟು ಇಟ್ಕೊಂಡಿದ್ನಲ್ಲ, ಈಗ ಮಜ್ಜಿಗೆ ಕಡ್ದೆ ಅಲ್ವಾ, ಸ್ವಲ್ಪ 1-2 ಸ್ಪೂನ್ ಮಜ್ಜಿಗೆನ ಹಾಲೊಳಗಡೆ ಹಾಕಿದ್ರೆ ನಾಳೆ ಹೆಪ್ಪಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಪಿಂಗಾಣಿ ಪಾತ್ರೆಯಲ್ಲಿ ಮಜ್ಜಿಗೆ ಮಾಡಿಕೊಂಡು ಕುಡಿಯೋದ್ರಿಂದ ಸಖತ್ತಾಗಿರುತ್ತೆ. ಈ ಮಜ್ಜಿಗೆ ಮಾಡ್ಕೊಂಡ್ನಲ್ಲ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸೊ ಮಜ್ಜಿಗೆ ಅಂತೂ ರೆಡಿ ಆಗುತ್ತೆ. ಡೈಲಿ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ, ಅದರಲ್ಲೂ ಶುಂಠಿ ಅಂತೂ ಕಫಕ್ಕೆಲ್ಲ ತುಂಬಾ ಒಳ್ಳೆಯದು. ಡೈಲಿ ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ಮಜ್ಜಿಗೆ ಒಳಗಡೆ ಹಾಕ್ಕೊಂಡು ಕುಡೀರಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಮಜ್ಜಿಗೆ ಅಂತೂ ರೆಡಿ ಆಯಿತು. ಇನ್ನೇನಿದ್ರು ಊಟಕ್ಕೆ ಬಡಿಸ್ಕೊಂಡು ಊಟ ಮಾಡೋದಷ್ಟೇ ಬಾಕಿ. ಮಳೆ ಅಂತೂ ಇನ್ನೂ ಜೋರಾಗಿ ಬೀಳ್ತಾನೆ ಇದೆ. ಬಿಸಿ ಇದ್ದಾಗಲೇ ಮುದ್ದೆ ತಿಂದರೆ ಸಖತ್ತಾಗಿರುತ್ತೆ. ಮುದ್ದೆ ಹಾರೋದ್ಮೇಲೆ ತಿನ್ನೋದಕ್ಕೂ ಕೂಡ ಬೇಜಾರಾಗುತ್ತೆ. ಸೊ ಇವಾಗ ಊಟಕ್ಕೆ ಬಡಿಸ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪಕ್ಕ ಹಳ್ಳಿ ಸ್ಟೈಲಲ್ಲಿ ನಾನು ಅಡುಗೆ ಮಾಡಿರೋದು. ಬಿಸಿ ಬಿಸಿ ರಾಗಿ ಮುದ್ದೆ, ಇದಕ್ಕೆ ಸೊಪ್ಪಿನ ಪಲ್ಯ, ಉಪ್ಸಾರಿಗೆ ಸ್ವಲ್ಪ ಖಾರ, ಅದಕ್ಕೆ ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಹಾಕ್ಕೊಂಡ್ರಂತೂ ಫಸ್ಟ್ ಕ್ಲಾಸಾಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಮೊಟ್ಟೆ ಹಾಕಿ ಮಾಡಿದ್ದೀನಲ್ವಾ, ಸಖತ್ತಾಗಿರುತ್ತೆ. ನಾವು ಯಾವಾಗಲೂ ಕೀರೆ ಸೊಪ್ಪಿಗೆ ಆಲ್ಮೋಸ್ಟ್ ಮೊಟ್ಟೆ ಹಾಕಲ್ಲ. ನಾನು ಸುಮ್ಮನೆ ರೂಢಿಸ್ಕೊಂಡಿರೋದು. ಯಾಕಂದರೆ ಸಾಮಾನ್ಯವಾಗಿ ನಮ್ಮಮ್ಮನ ಮನೆಯಲ್ಲಿ ಉಪ್ಸಾರು ಮಾಡಬೇಕಾದ್ರೆ ನುಗ್ಗೆ ಸೊಪ್ಪಿಗೆ ಮತ್ತು ಒಣಗೊನೆ ಸೊಪ್ಪು ಅಂತ ಬರುತ್ತೆ, ಅದು ಕಣ್ಣಿಗೆ ತುಂಬಾ ಒಳ್ಳೆಯದು. ಆ ಸೊಪ್ಪಿಗೆ ಮಾತ್ರ ಮೊಟ್ಟೆನ ಆ್ಯಡ್ ಮಾಡ್ತಾರೆ. ಆದರೆ ನಾನು ಕೀರೆ ಸೊಪ್ಪು, ಬೆರೆಸೊಪ್ಪಿಗೆಲ್ಲ ಆ್ಯಡ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಊಟ ಅಂತೂ ರೆಡಿ ಆಯಿತು. ಊಟದ ಜೊತೆಗೆ ಮಜ್ಜಿಗೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಜ್ಯೂಸು, ಊಟ ಆದಮೇಲೆ ಜ್ಯೂಸ್ ಇದ್ರೂ ಕೂಡ ಸಖತ್ತಾಗಿರುತ್ತೆ. ನಾನಂತೂ ಇತ್ತೀಚಿಗಂತೂ ಪ್ರತಿದಿನ ಅಡುಗೆ ಮಾಡಬೇಕಾದ್ರೆ ಏನಾದರೂ ಒಂದು ಜ್ಯೂಸನ್ನ ಮಾಡೋದಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಜ್ಯೂಸ್ ಕುಡಿಯೋದ್ರಿಂದ ಬಾಡಿಯಲ್ಲಿ ನೀರಿನ ಅಂಶ ಉಳ್ಕೊಳ್ಳುತ್ತೆ ಅನ್ನೋದು ಒಂದು ರೀಸನಿಂದ. ಮತ್ತು ಮಕ್ಕಳು ಫ್ರೂಟ್ ತಿನ್ನಲ್ಲ ಅಲ್ವಾ, ಈ ರೀತಿ ಜ್ಯೂಸ್ ಮಾಡಿಕೊಡಿ. ಸೊ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಇದಕ್ಕೆ ಸ್ವಲ್ಪ ಸಿಯಾ ಸೀಡ್ಸ್ ಮತ್ತು ಕಸ್ತೂರಿ ಬೀಜನ ನೆನೆಸಿಟ್ಟು ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಪರ್ಫೆಕ್ಟ್ ಹಳ್ಳಿ ಸ್ಟೈಲ್ ಊಟ ಅಂತೂ ರೆಡಿ ಆಯಿತು. ಸೊ ಊಟ ಎಲ್ಲ ಮುಗಿದ ಮೇಲೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಇದನ್ನೆಲ್ಲ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಡುಗೆ ಮನೆ ಕ್ಲೀನ್ ಮಾಡಾದ್ಮೇಲೆ ಯಾವ ರೀತಿ ಕಾಣಿಸ್ತೈತೆ ಅಂತ. ನಮ್ಮ ಅಡುಗೆ ಮನೆ ಬಂದು ಚಿಕ್ಕ ಅಡುಗೆ ಮನೆ. ಸೊ ಹಾಗಾಗಿ ಅಡುಗೆ ಆಗಿದ ತಕ್ಷಣನೇ ಕ್ಲೀನ್ ಮಾಡಿಕೊಂಡ್ರೆ ನೋಡೋದಕ್ಕೆ ಅಡುಗೆ ಮನೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಚಿಕ್ಕ ಅಡುಗೆ ಮನೆ ಆಗಿರೋದ್ರಿಂದ ಗಲೀಜು ಥರನೇ ಕಾಣಿಸುತ್ತೆ. ಸೊ ಇವಾಗ ಜ್ಯೂಸ್ನ ನಾವಿನ್ನೂ ಕುಡ್ದಿರಲಿಲ್ಲ. ಇವಾಗ ನನ್ನ ಮಗನಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆಲ್ಲ ಕೊಡ್ತಾ ಇದ್ದೀನಿ. ಅಮ್ಮ ಪ್ರಾಣಿನಾ ತಗೊಳ್ಳಿ, ಜ್ಯೂಸ್ ತಗೊಳ್ಳಿ ರೀ. ಅವನು ಕುಡಿದ್ನಲ್ಲ, ಹೇಗಿದೆ ರೀ? ಮ್ಯಾಂಗೋ ಇತ್ತು, ಇರಳಿಕಾಯಿ ಜ್ಯೂಸ್ ಅಂದರೆ ಮಿಕ್ಸ್ಡ್ ಆಗಿದೆಯಲ್ಲ, ಅದಕ್ಕೆ ಚೆನ್ನಾಯ್ತಾ? ಸೊ ಫ್ರೆಂಡ್ಸ್, ನಾನೀಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಜೋರಾಗಿ ಮಳೆ ಬರ್ತಾನೆ ಇದೆ. ಊಟ ಅಂತೂ ಸಖತ್ತಾಗೈತಿ. ಇವತ್ತಿನ ವ್ಲಾಗ್ ನನಗೆ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ತೀನಿ. ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್. ನಡಿ ಒಳಗಡೆ.